ನೋಡಿ ಕ್ಯಾರೆಟ್ ಹಲ್ವಾ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮತ್ತೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಕ್ಯಾರೆಟ್ ಹಲ್ವಾನ. ಇಲ್ಲಿ ನೋಡಿ, ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ. ನೋಡಿ, ನಿಮಗೆ ಹಳೆ ವಿಡಿಯೋದಲ್ಲಿ ಇನ್ನೊಂದು ಥರ ನಾನು ಕ್ಯಾರೆಟಿಂದ ಫುಲ್ಲು ರಸನ ತೆಗೆದುಬಿಟ್ಟು ನಿಮಗೆ ಹಲ್ವಾ ಮಾಡಿ ತೋರಿಸಿದ್ದೆ. ಆದರೆ ಇವತ್ತು ಈ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಮನೆಗೆ ಯಾರಾದರೂ ನೆಂಟರು ಬಂದಾಗಂತೂ ಬೇಗ ಆಗೋವಂಥ ರೆಸಿಪಿ ಇದು. ತುಂಬ ಸಿಂಪಲ್ಲಾಗಿಯೇ ಬೇಗ ಆಗಿಬಿಡುತ್ತೆ. ನೋಡಿ, ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇವನ್ನ ಬೇರೆ ಒಂದು ಪ್ಲೇಟಿಗೆ ತಗೊಂಬಿಡೋಣ. ನೆಕ್ಸ್ಟ್ ಬಂದು ಇದಕ್ಕೇ ನಾನು ಇಲ್ಲಿ ಕ್ಯಾರೆಟ ತುರಿದಿಟ್ಕೊಂಡಿದ್ದೆ. ಒಂದು 4 ಕ್ಯಾರೆಟ ತುರಿದಿಟ್ಕೊಂಡಿದ್ದೆ ನಾನು. ನೀಟಾಗಿ ಇದನ್ನು ಹುರ್ಕೋಬೇಕು, ನಾವು ತುಪ್ಪದಲ್ಲೇ ಹುರ್ಕೋಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ನೀಟಾಗಿ ಹಿಂಡಬೇಕು. ಇದನ್ನು ಕ್ಯಾರೆಟಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಹಿಂಡಿಬಿಟ್ಟು ಈ ಥರ ತಕ್ಕೋಬೇಕು. ನೋಡಿ, ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ತುಪ್ಪದಲ್ಲೇ ಹುರಿಬೇಕು ಫ್ರೆಂಡ್ಸ್ ಇದನ್ನು. ನೋಡಿ, ಇದಕ್ಕೆ ಕೊಟ್ಟ ನೀರು ಹಾಕೋ ಆಗಿಲ್ಲ. ತುಂಬ ಸಿಂಪಲ್ ಫ್ರೆಂಡ್ಸ್ ಇದು. ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನೋಡಿ, ಇದನ್ನು ಹುರ್ಕೊಂಡು ಇದಕ್ಕೇ ಸ್ವಲ್ಪ ಹಾಲು ಹಾಕಬೇಕು ಫ್ರೆಂಡ್ಸ್. ಇದರಲ್ಲೇ ನೀವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮತ್ತು ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ, ನಾನು ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಹಾಲು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು. ನಾನು ಇಲ್ಲೇನು ಕಲರ್ ಏನು ಹಾಕಿಲ್ಲ, ಇದಕ್ಕೆ ಫುಡ್ ಕಲರು. ನೋಡಿ, ಮತ್ತು ಇದಕ್ಕೆ ಶುಗರ್ ಹಾಕ್ಕೋಬೇಕು, ಅಂದರೆ ಸಕ್ಕರೆ ಹಾಕಬೇಕು. ನೋಡಿರಿ, ನಿಮಗೆ ಜಾಸ್ತಿ ಬೇಕು ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅನ್ನೋದಾದರೆ ಕಮ್ಮಿನೇ ಹಾಕ್ಕೊಳ್ಳಿ ಸಕ್ಕರೆನ. ನೀವು ಸಕ್ಕರೆ ಪುಡಿನಾದರೂ ಮಾಡಿ ಹಾಕ್ಕೋಬೋದು, ಇಲ್ಲ ಡೈರೆಕ್ಟ್ ಹಾಗೇನಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೇನೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇದು ಭಾಳ ಟೇಸ್ಟ್ ಕೊಡ್ತೈತ್ರಿ ಇದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಕ್ಯಾರೆಟ್ ಹಲ್ವಾನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ನೋಡಿ, ನಾನು ಲಾಸ್ಟಿಗೆ ತುಪ್ಪ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದರೆಲ್ಲ ಹಾಕಿ ಎಲ್ಲ ನೀಟಾಗಿ ಕಲಿಸ್ತೀನಿ. ನೋಡಿರಿ, ಬೇಗ ಆಗುವಂಥ ರೆಸಿಪಿ ಇದು. ಮಕ್ಕಳಿಗೆ ಬೇಗ ಮಾಡಿಕೊಡ್ಬೋದು ನೀವು ಇದನ್ನು. ನೋಡಿ, ಗೋಡಂಬಿ ದ್ರಾಕ್ಷಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ನೀವು ಇದನ್ನು ಬೇಯಕ್ಕಿಟ್ಬಿಡಿ. ನೋಡಿ, 10 ನಿಮಿಷ ಆದಮೇಲೆ ರೆಡಿ ಆಗಿಬಿಡುತ್ತೆ ಕ್ಯಾರೆಟ್ ಹಲ್ವಾ. ತುಂಬ ಸಿಂಪಲ್ಲು. ಒಂದು 5 ನಿಮಿಷದ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಅಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸಾಂಗ್ ವಿಡಿಯೋನು ಹಾಕಿದ್ದೀನಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಾನು ಮಾಡಿರೋ ಅಂಥ ಎಲ್ಲ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಕ್ಯಾರೆಟ್ ಹಲ್ವಾ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು 2-3 ದಿವಸ ಇಟ್ಕೊಂಡ್ರೂ ತಿನ್ಬೋದು, ಏನಾಗಲ್ಲ ಫ್ರಿಜ್ಜಲ್ಲಿಟ್ಟರೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀವು ಪಟ್ಟಂತ ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಅಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಇದೇ ಥರ ಸಪೋರ್ಟ್ ನೀವು ನನಗೆ ಮಾಡ್ತಾಯಿರಿ ಅಂತಲೂ ಕೇಳ್ಕೊತೀನಿ. ಆ ಬನಶಂಕರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿರಿ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ. ಬನ್ನಿ ಕ್ಯಾರೆಟ್ ಹಲ್ವಾ ತಿನ್ನೋಣ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಡಿಯೋ ನಾಳೆ ಬರುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ಬೇಕ್ರಿ. ನಾಳೆ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಅಂತ ಹೇಳ್ತೀನಿ ರೀ. ಇವತ್ತು ನಿಮಗೆಲ್ಲರಿಗೂ ಧನ್ಯವಾದಗಳು ರೀ. ನಾಳೆಯಿಂದನೂ ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲೇನ್ರಿ. ಎಲ್ಲರೂ ಬ್ಯುಸಿ ಇರ್ತೀರಾ, ಆದರೂ ಒಂದು 2-3 ನಿಮಿಷ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತೀರಾ. ಎಲ್ಲರಿಗೂ ಧನ್ಯವಾದಗಳು.